ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವೀಗಾಗಲೇ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂಥ GS ಗುರಿಯೆ ಹಾಗೂ ಕರ್ನಾಟಕದ ಸಮಾಜಶಾಸ್ತ್ರಜ್ಞರಾದಂಥ MN ಶ್ರೀನಿವಾಸ್ ಅವರ ಬಗ್ಗೆ ತಿಳಿದುಕೊಂಡಿದ್ದೀರಾ. ಹಾಗಾದರೆ ಇವರಿಂದ ಅಷ್ಟೇ ಭಾರತೀಯ ಸಮಾಜ ಅನ್ನೋದು ಬೆಳೆಯಲೇ ಇಲ್ಲ. ಇವರ ಜೊತೆಗೆ ಇನ್ನೂ ಕೂಡ ಹಲವಾರು ವ್ಯಕ್ತಿಗಳು ಕೂಡ ಈ ಭಾರತೀಯ ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಯಾರಪ್ಪ ಅಂತಹ ವ್ಯಕ್ತಿಗಳು ಅನ್ನೋದಾದರೆ, ಇಲ್ಲಿ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂಥ GS ಗುರಿಯೆ ಅವರ ಶಿಷ್ಯೆ, ಆಪ್ತ ಶಿಷ್ಯೆ ಅಂದಾಗ ನಾವಿಲ್ಲಿ ಡಾಕ್ಟರ್ ಇರಾವತಿ ಕರ್ವೆ ಅವರನ್ನು ನೋಡ್ಬೋದು. ಇಂದು ನಾವು ಇರಾವತಿ ಕರ್ವೆ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅವರು ಸಮಾಜಶಾಸ್ತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನು ನೀಡಿದರೆ, ಸಮಾಜದ ಬಗ್ಗೆ ಎಷ್ಟು ಪ್ರೀತಿಯನ್ನು ಒಳಗೊಂಡಿದ್ರು, ಅವರ ಬಗ್ಗೆ ಯೋಚನೆಗಳ ಬಗ್ಗೆ ಯಾವ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದರೆ ಅನ್ನೋದನ್ನು ನಾವಿಂದು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೋಡಿದರೆ ಇರಾವತಿ ಕರ್ವೆ ಅವರಂದಾಗ ಡಾಕ್ಟರ್ ಇರಾವತಿ ಕರ್ವೆ ಅಂತ ಕರಿತೀವಿ. ಇವರು ಉತ್ತಮ ಸಮಾಜಶಾಸ್ತ್ರಜ್ಞೆ ಎನ್ನಬಹುದು. ಇವರನ್ನು ಸಮಾಜಶಾಸ್ತ್ರದ ಉತ್ತಮವಾದಂಥ ಸಮಾಜಶಾಸ್ತ್ರಜ್ಞ ಅಂತ ಕರಿಬೋದು. ಯಾಕೆ ಅನ್ನೋದಾದರೆ, ಇವರು GS ಗುರಿ ಅಂತ ನಾವೇನು ಕಳೆದ ತರಗತಿಯಲ್ಲಿ ಕೇಳಿದ್ವಿ, ಆ GS ಗುರಿಯೆ ಅವರ ಆಪ್ತ ಶಿಷ್ಯೆಯಾಗಿದ್ದರು. ಹಾಗಾದರೆ GS ಗುರಿಯೆ ಈ ಇರಾವತಿ ಕರ್ವೆ ಅವರಿಗೆ ಗುರುಗಳು. ಅವರ ದಾರಿಯಲ್ಲಿ ಕೂಡ ಈ ಇರಾವತಿ ಕರ್ವೆ ಅವರು ನಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ GS ಗುರಿಯೆ ಅವರ ವಿದ್ಯಾರ್ಥಿನಿಯಾಗಿದ್ದಂಥ ಇರಾವತಿ ಕರ್ವೆ ಅವರನ್ನ ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕರಿತೀವಿ ನಾವು. ನೆನಪಿರಲಿ ನಿಮಗೆ, ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ಕರಿತೀವಿ ನಾವು. ಯಾಕೆಪ್ಪ ಅನ್ನೋದಾದರೆ, ಇಲ್ಲಿ ಭಾರತ ಸಮಾಜಶಾಸ್ತ್ರದಲ್ಲಿ ಅತಿ ಹೆಚ್ಚು ಸಮಾಜಶಾಸ್ತ್ರಕ್ಕೆ ಒಲವನ್ನು ನೀಡಿದಂಥ ವ್ಯಕ್ತಿ ಅನ್ನೋದಾದರೆ ಇಲ್ಲಿ ಇರಾವತಿ ಕರ್ವೆ ಅವರು. ಹಾಗಾಗಿ ಇವರನ್ನು ಪ್ರಥಮ, ನಿಮಗೊಂದು ಮಾಸ ಕೇಳ್ಬೋದು, ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂದಾಗ ಡಾಕ್ಟರ್ ಇರಾವತಿ ಕರ್ವೆ ಅವರನ್ನ ಮಹಿಳಾ ಸಮಾಜಶಾಸ್ತ್ರಜ್ಞೆ ಅಂತ ನಾವು ಕರಿತೀವಿ. ಆದರೆ ಈ ಇರಾವತಿ ಕರ್ವೆ ಅವರ ಬಗ್ಗೆ ನೋಡಿ, ಸ್ವಲ್ಪ ಶಿಕ್ಷಣ ಬಗ್ಗೆ ನೋಡೋಣ. ಮುಂಬೈ ಮುಂಬೈಯಲ್ಲಿ ಬರುವಂಥ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಇವರ ಶಿಕ್ಷಣವನ್ನು ನೋಡ್ತಾ ಇದ್ದೀವಿ. ಮುಂಬೈ ಯೂನಿವರ್ಸಿಟಿಯಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಅಲ್ಲಿ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರ ಇದೆ. ಆ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ, ಉಪನ್ಯಾಸಕಿಯಾಗಿ ಏನು ಮಾಡ್ತಾರೆ, ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಇರಾವತಿ ಕರ್ವೆ ಅವರು ಯಾವ ವಿಷಯಗಳ ಬಗ್ಗೆ ಹೆಚ್ಚು ವಿಶೇಷ ಅಧ್ಯಯನವನ್ನು ಒಳಗೊಂಡಿದ್ರು, ಹೆಚ್ಚು ಆಸಕ್ತಿ, ಇಂಟ್ರೆಸ್ಟನ್ನು ಒಳಗೊಂಡಿದ್ರು ಅನ್ನೋದಾದರೆ, ಇಲ್ಲಿ ಡಾಕ್ಟರ್ ಇರಾವತಿ ಕರ್ವೆ ಅವರು ಭಾರತೀಯ ಸಮಾಜ ನಾವು ನೋಡ್ಬೋದು. ಇಲ್ಲಿ ಭಾರತೀಯ ಸಮಾಜ, ಇಲ್ಲಿ ಭಾರತದಲ್ಲಿ ಸಮಾಜ ಅನ್ನೋದು ಯಾವ ರೀತಿಯಲ್ಲಿ ಇದೆ, ಆ ಸಮಾಜದ ರಚನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಈ ಇರಾವತಿ ಕರ್ವೆ ಅವರ ಹೆಚ್ಚು ಒಲವನ್ನು ಹೊಂದಿದ್ರು. ಅದ್ರ ಜೊತೆಯಲ್ಲಿ ಸಾಮಾಜಿಕ ಸಂಸ್ಥೆಗಳು, ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಸಾಮಾಜಿಕ ಸಂಸ್ಥೆಗಳಂದಾಗ ಇಲ್ಲಿ ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ, ಹೀಗೆ ಹಲವಾರು ಭಾರತೀಯ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಕೈಗೊಳ್ತಾ ಹೋಗ್ತಾರೆ. ಅದರ ಜೊತೆಯಲ್ಲಿ ಬಂಧುತ್ವವನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಅಂದರೆ ಇವು ಆ ಇರಾವತಿ ಕರ್ವೆ ಅವರ ಹೆಚ್ಚು ವಿಶೇಷವಾಗಿ ಅಧ್ಯಯನವನ್ನು ಒಳಗೊಂಡ ಅಂಶಗಳಾಗಿವೆ. ಈ ವಿಷಯಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಅವರು ನೀಡಿದ್ದಾರೆ. ಹಾಗಾದರೆ ಇವರ ವಿಶೇಷ ಅಧ್ಯಯನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕೃತಿಗಳನ್ನು ಕೂಡ ಇವರು ಇರಾವತಿ ಕರ್ವೆ ಅವರು ಬಂದಿದ್ದಾರೆ. ಏನಪ್ಪ ಅನ್ನೋದಾದರೆ, ಇಲ್ಲಿ ಇರಾವತಿ ಕರ್ವೆ ಅವರಾದ ಪ್ರಸಿದ್ಧ ಕೃತಿ ಕೇಳ್ಬೋದು ನಿಮಗೆ, ಒಂದು ಮಾರ್ಕ್ಸಿಗೆ ಕೇಳ್ತಾರೆ. ಯಾವುದಪ್ಪ ಅನ್ನೋದಾದರೆ, ಇಲ್ಲಿ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ನಿಮಗೆ ಒಂದು ಮಾರ್ಕ್ಸಿಗೆ ಕೇಳ್ಬೋದು ವಿದ್ಯಾರ್ಥಿಗಳ. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎನ್ನುವಂಥ ಕೃತಿಯ ಕರ್ತೃ ಯಾರು ಅಂದಾಗ ನೆನಪಿರಲಿ, ಇರಾವತಿ ಕರ್ವೆ ಅವರು. ಹಾಗಾದರೆ ಇವರು ಇನ್ನೂ ಕೂಡ ಕೃತಿಗಳನ್ನು ಬರೆದಿದ್ದಾರೆ ಇರಾವತಿ ಕರ್ವೆ ಅವರು ಅಂದಾಗ,
ಹಿಂದೂ ಸೊಸೈಟಿ ಇಂಟರ್ಪ್ರಿಟೇಷನ್, ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್ ಎನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ. ಹಿಂದೂ ಸೊಸೈಟಿ ಭಾರತೀಯ ಸಮಾಜ ಇಂಟರ್ಪ್ರಿಟೇಷನ್ ಎನ್ನುವಂಥ ಕೃತಿಯನ್ನು ಕೂಡ ಲೀಲಾವತಿ ಕರ್ವೆ ಅವರು ಬರೆದಿದ್ದಾರೆ. ಇಷ್ಟೇ ಅಲ್ಲ, ಇವರು ಫ್ಯಾಮಿಲಿ ಇನ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಫ್ಯಾಮಿಲಿ ಇನ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಸುಮಾರು ಲೀಲಾವತಿ ಕರ್ವೆ ಅವರು 7ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು, ಗ್ರಂಥಗಳನ್ನು ಬರೆದಿದ್ದಾರೆ. 7ಕ್ಕಿಂತಲೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. ಆ 7ಕ್ಕಿಂತ ಹೆಚ್ಚುಗಳನ್ನು ಬರೆದಿದ್ದಾರೆ ಅಂತಂದರೆ ಇಲ್ಲಿ ನಾವು ನೋಡ್ಬೋದು, ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ, ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ ಎನ್ನುವಂಥ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಅದ್ರ ಜೊತೆಯಲ್ಲಿ ಇವರು ಲೀಲಾವತಿ ಕರ್ವೆ ಅವರು ಮರಾಠಿ ಭಾಷೆಗೆ ಹೆಚ್ಚು ಕೃತಿಗಳನ್ನು ಬರ್ತಾ ಹೋಗಿದ್ದಾರೆ. ಮರಾಠಿ ಭಾಷೆಗೆ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಇವರು. ಹಾಗಾದರೆ ಆ ಕೃತಿಯಲ್ಲಿ ಬರೆದಿದ್ದರಿಂದ ಏನಾಯಿತು, ಮಹಾರಾಷ್ಟ್ರ ಸರ್ಕಾರ ಇಲ್ಲಿ ಪ್ರಾದೇಶಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲೀಲಾವತಿ ಕರ್ವೆ ಅವರಿಗೆ ಸಲ್ಲಿಸಿದೆ, ನೀಡಿದೆ. ಇಷ್ಟೇ ಅಲ್ಲ, ಈ ಲೀಲಾವತಿ ಕರ್ವೆ ಅವರು ಇನ್ನೂ ಕೂಡ ಗ್ರಂಥಗಳನ್ನು ಬರೆದಿದ್ದಾರೆ. ಹಂಚಿ ಸಂಸ್ಕೃತಿ, ಹಂಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಹಂಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಹಾಗೆ ಹಿಂದೂ ಸಾಮಾಜಿಕ ಸಮಾಜ ರಚನೆ, ಇದು ಹಿಂದೂ ಸಾಮಾಜಿಕ ಸಮಾಜ ರಚನೆ ಎನ್ನುವಂಥ ಕೃತಿಗಳನ್ನು ಬರೆದಿದ್ದಾರೆ. ಇಷ್ಟು ಲೀಲಾವತಿ ಕರ್ವೆ ಅವರ ಪ್ರಮುಖವಾದಂಥ ಕೃತಿಗಳು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಇನ್ನೊಂದು ಸರಿ ನೋಡ್ಕೊಳ್ಬೇಕಾದ್ರೆ ಈ ಡಾಕ್ಟರ್ ಲೀಲಾವತಿ ಕರ್ವೆ ಅವರು ನೋಡಿದರೆ ಉತ್ತಮ ಸಮಾಜಶಾಸ್ತ್ರಜ್ಞ ಅಂತ ಕರಿತೀವಿ. ಇವರು GS ಗುರಿ ಅಂತ ನಾವೇನು ಕಳೆದ ತರಗತಿಯಲ್ಲಿ ಕೇಳಿದ್ವಿ, ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಹೇಳಿದ್ವಲ್ಲ, GS ಗುರಿ ಅವರ ವಿದ್ಯಾರ್ಥಿನಿ. ಇವರು ನೀಡಿದಂಥ ಕೊಡುಗೆಗಳನ್ನು ಪರಿಗಣಿಸಿ ಏನು ಮಾಡುತ್ತೆ, ಇಲ್ಲಿ ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞ ಅಂತಂದು ಲೀಲಾವತಿ ಕರ್ವೆ ಅವ್ರನ್ನ ಕರಿತೀವಿ. ಭಾರತದ ಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞ ಅಂತ ಕರಿತೀವಿ. ಇವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಪೂನಾದ ಡೆಕ್ಕನ್ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಈ ಲೀಲಾವತಿ ಕರ್ವೆ ಅವರು ಕೆಲವೊಂದು ವಿಷಯಗಳ ಬಗ್ಗೆ ಹೆಚ್ಚು ವಿಶೇಷ ಆಸಕ್ತಿಯನ್ನು ಒಳಗೊಂಡಿದ್ದರು. ಯಾವುದಪ್ಪ ವಿಷಯಗಳಂದಾಗ ಭಾರತೀಯ ಸಮಾಜ, ಹಾಗೆ ಸಾಮಾಜಿಕ ಸಂಸ್ಥೆಗಳು ಮತ್ತು ಬಂಧುತ್ವ, ಇವರು ವಿಶೇಷ ಅಧ್ಯಯನ ಅಂಶಗಳು ಅಂತ ನಾವು ಕರೀಬೋದು. ಯಾಕಂದರೆ ವಿಶೇಷವಾದಂಥ ಆಸಕ್ತಿಯನ್ನು ಒಳಗೊಂಡಂಥವ್ರಂದರೆ ಲೀಲಾವತಿ ಕರ್ವೆ ಅವರು. ಹಾಗೆ ಈ ಅಧ್ಯಯನ ಕ್ಷೇತ್ರಗಳ ಜೊತೆಗೆ ಕೆಲವೊಂದು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಯಾವುದಪ್ಪ ಕೃತಿಗಳು ಅಂದಾಗ ಇಲ್ಲಿ ಪ್ರಸಿದ್ಧವಾದಂಥ ಕೃತಿ ಅಂತ ಕೇಳ್ಬೋದು. ನಿಮಗೆ ಒಂದು ಮಾರ್ಕ್ಸ್ ಕೇಳ್ತಾನೆ, ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ, ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ಲೀಲಾವತಿ ಕರ್ವೆ ಅವರು ಬರೆದಿದ್ದಾರೆ. ಇದಿಷ್ಟೇ ಅಲ್ಲ, ಇನ್ನೂ ಕೂಡ ಹಲವು ಕೃತಿಗಳನ್ನು ಬರೆದಿದ್ದಾರೆ. ಹಿಂದೂ ಸೊಸೈಟಿ ಆನ್ ಇಂಟರ್ಪ್ರಿಟೇಷನ್, ಹಿಂದೂ ಸೊಸೈಟಿ ಆನ್ ಇಂಟರ್ಪ್ರಿಟೇಷನ್ ಎನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ. ಹಾಗೆ ಫ್ಯಾಮಿಲಿ ಇನ್ ಇಂಡಿಯಾ ಎನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ. ಆದರೆ ಲೀಲಾವತಿ ಕರ್ವೆ ಅವರು ಸುಮಾರು 7ಕ್ಕಿಂತಲೂ ಹೆಚ್ಚು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಇನ್ನೂ ಕೂಡ ನಾವು ನೋಡೋದಾದ್ರೆ ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ, ಲ್ಯಾಂಡ್ ಅಂಡ್ ಪೀಪಲ್ ಆಫ್ ಮಹಾರಾಷ್ಟ್ರ ಎನ್ನುವಂಥ ಕೃತಿಯನ್ನು ಕೂಡ ಇವರು ಬರೆದಿದ್ದಾರೆ. ಹಾಗೆ ಮರಾಠಿ ಭಾಷೆಯಲ್ಲಿ ಹೆಚ್ಚು ವಿಶೇಷ ಒಲವನ್ನು ಒಳಗೊಂಡಿದ್ದಾರೆ. ಮರಾಠಿ ಭಾಷೆಯಲ್ಲೂ ಕೂಡ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ನೋಡಿದರೆ ಮರಾಠಿ ಭಾಷೆಯಲ್ಲಿ ಯುಗಾಂತ ಎನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಈ ಯುಗಾಂತ ಎನ್ನುವಂಥ ಕೃತಿಗೆ ಅಂದಿನ ಮಹಾರಾಷ್ಟ್ರ ಸರ್ಕಾರ ಏನು ಮಾಡುತ್ತೆ, ಪ್ರಾದೇಶಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲೀಲಾವತಿ ಕರ್ವೆ ಅವರಿಗೆ ನೀಡಿದೆ. ಪ್ರಾದೇಶಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಲೀಲಾವತಿ ಕರ್ವೆ ಅವರಿಗೆ ಸಲ್ಲಿಸಿದೆ. ಆದರೆ ಮರಾಠಿ ಭಾಷೆಯಲ್ಲಿ ಹಂಚಿ ಸಂಸ್ಕೃತಿ, ಮರಾಠಿ ಲೋಕಾಂಚಿ ಸಂಸ್ಕೃತಿ, ಹಿಂದೂ ಸಾಮಾಜಿಕ ಸಮಾಜ ರಚನೆ, ಇಷ್ಟು ಲೀಲಾವತಿ ಕರ್ವೆ ಅವರು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳು ಇಷ್ಟು? ಓಕೆ, ನೆಕ್ಸ್ಟ್ ನಾವು ಭಾರತೀಯ ಮತ್ತೋರ್ವ ಸಾಮಾಜಿಕ ಚಿಂತಕನಾದಂಥ
AR ದೇಸಾಯಿ ಇವರ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಈ AR ದೇಸಾಯಿ ಅವರು ಇವರ ಕಾಲ ನೋಡಿದರೆ ಜೀವಿತಾವಧಿ 1915ರಿಂದ 1994ರವರೆಗೆ ಇವರ ಜೀವಿತವನ್ನು ನಾವು ನೋಡ್ಬೋದು. 1915ರಿಂದ 1994ರವರೆಗೆ ಇವರ ಜೀವಿತಾವಧಿಯನ್ನು ನಾವು ನೋಡ್ಬೋದು. ಆದರೆ ಈ AR ದೇಸಾಯಿ ಅವರು ಈ ಜೀವಿತಾವಧಿಯಲ್ಲಿ ಸಮಾಜಶಾಸ್ತ್ರಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಏನು ಅನ್ನೋದಾದರೆ ನಾವು ನೋಡ್ಬೋದು, ಇವರ AR ದೇಸಾಯಿ ಅವರ ಸಂಪೂರ್ಣ ಹೆಸರು ಅಂದಾಗ, ಇಲ್ಲಿ ಪೂರ್ಣ ಹೆಸರು ಅಂದಾಗ ಅಕ್ಷಯ ರಮಣಲಾ ದೇಸಾಯಿ ಅಂತ ಕರಿತೀವಿ. AR ಅಂದರೆ ಅಕ್ಷಯ ರಮಣಲಾ ದೇಸಾಯಿ ಅಂತ ಇವರ ಪೂರ್ಣ ಹೆಸರಾಗಿದೆ. ಹಾಗಾಗಿ ಕ್ರಿಸ್ತಶಕ 1915ರಲ್ಲಿ ಜನಿಸ್ತಾರೆ. ಕ್ರಿಸ್ತಶಕ 1915ರಲ್ಲಿ ಜನಿಸ್ತಾರೆ. ಇವರು ಕೂಡ ಈ AR ದೇಸಾಯಿ ಅಂತ ನಾವೇನು ಹೇಳ್ತೀವಿ, ಇವರು ಕೂಡ GS ಗುರಿಯವರ ವಿದ್ಯಾರ್ಥಿಯಾಗಿದ್ದರು. ಈ ಇರಾವದಿಕರ ಮತ್ತು GS ಗುರಿಯವರ ಶಿಷ್ಯಾಗಿದ್ದರು. ಹಾಗೆ ಇಲ್ಲಿ AR ದೇಸಾಯಿ ಕೂಡ GS ಗುರಿಯವರ ವಿದ್ಯಾರ್ಥಿಯಾಗಿದ್ದಾರೆ. ಇವರು ನೋಡಿದ್ರೆ AR ದೇಸಾಯಿ ಅವರು ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ. ಅಲ್ಲೇ GS ಗುರಿಯವರ ಶಿಷ್ಯರಾಗಿ ಶಿಕ್ಷಣವನ್ನು ಪಡಿತಾ ಹೋಗ್ತಾರೆ. ಹಾಗೆ ಆ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ AR ದೇಸಾಯಿ ಅವರು ಮಾಡಿದ್ರೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಇಲಾಖೆಯ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅದೇ ಕಾಲೇಜಲ್ಲಿ ಬೊಂಬಾಯಿ ಯೂನಿವರ್ಸಿಟಿಯಲ್ಲಿ ಮಾಡ್ತಾರೆ, ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದು ಅಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಶಿಕ್ಷಣದ ಮುಖ್ಯಸ್ಥರಾಗಿ ಅದೇ ಇಲಾಖೆಯಲ್ಲಿ ಇರುವಂಥ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ AR ದೇಸಾಯಿ ಅವರು. ಆದರೆ ಇವರು ಹೆಚ್ಚಾಗಿ ಈ ಕಾರ್ಲ್ ಮಾರ್ಕ್ಸ್ ಅಂತ ಏನನ್ನು ಕರಿತೀವಿ, ಈ ಮಾರ್ಕ್ಸ್ವಾದಿ, ಇವರು ಹೆಚ್ಚಾಗಿ ಮಾರ್ಕ್ಸ್ವಾದಕ್ಕೆ ಮಾರು ಹೋಗ್ತಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ರಾಜಕೀಯ ಸಮೂಹದೊಂದಿಗೆ ಒಡನಾಟವನ್ನು ಒಳಗೊಂಡಿದ್ರು. AR ದೇಸಾಯಿ ಅವರು ಕಾರ್ಲ್ ಮಾರ್ಕ್ಸ್ ಅವರ ಮಾರ್ಕ್ಸ್ವಾದಿಯಾಗಿ ರಾಜಕೀಯ ಸಮೂಹದೊಂದಿಗೆ ಒಡನಾಟವನ್ನು ಹೊಂದಿದ್ರು. ಈ ಒಡನಾಟ ಹೊಂದಿದಾಗ ಇದರಿಂದ ಏನಾಗುತ್ತೆ, ಮಾರ್ಕ್ಸ್ವಾದಕ್ಕೆ ಹೆಚ್ಚು ಮನಸ್ಸು ಹೋಗ್ತಾರೆ. ಅದರಿಂದ ಏನಾಗಿದೆ, ಹೆಚ್ಚು ಚಿಂತಿತರಾಗಿ ಇವರನ್ನ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತಂದು ಕರಿತಾರೆ. ಯಾವಾಗ ಈ ಮಾರ್ಕ್ಸ್ವಾದಕ್ಕೆ ಹೆಚ್ಚು ಮನಸ್ಸು ಹೋಗ್ತಾರೋ, ಆ ವಿಷಯಕ್ಕೆ ಹೆಚ್ಚು ಮಹತ್ವವನ್ನು ನೀಡ್ತಾರೋ, ಆಗಿನ ಏನಾಗಿದೆ, ಈ AR ದೇಸಾಯಿ ಅವರನ್ನ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತವರನ್ನ ಕರೆಯಲಾಗಿದೆ. ಆದರೆ ಈ AR ದೇಸಾಯಿ ಕೂಡ ಒಂದು ಗ್ರಂಥವನ್ನು ಬರಿತಾ ಹೋಗ್ತಾರೆ. ಪ್ರಮುಖ ಒಂದು ಕೃತಿ ಅನ್ನೋದಾದ್ರೆ ದಿ ಸೋಷಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ದಿ ಸೋಷಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಎನ್ನುವಂಥ ಅತ್ಯುತ್ತಮವಾದಂಥ ಕೃತಿಯಾಗಿದೆ. ಯಾರಪ್ಪ ಇದು ಅನ್ನೋದಾದ್ರೆ AR ದೇಸಾಯಿ ಅವರ ಅತ್ಯುತ್ತಮ ಕೃತಿಯಾಗಿದೆ. ಇವರು ಹೆಚ್ಚಾಗಿ ವಿಶೇಷವಾಗಿ ಅಧ್ಯಯನ ಒಲವನ್ನು ಹೊಂದಿದ್ರು. ಯಾವುದಪ್ಪ ಅಧ್ಯಯನ ಕ್ಷೇತ್ರಗಳು ಅಂದಾಗ ರೈತ ಚಳವಳಿಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಒಳಗೊಂಡಿದ್ರು. ಯಾಕೆ ರೈತ ಚಳವಳಿಯನ್ನು ಮಾಡ್ತಿದ್ದಾರೆ, ಈ ರೈತ ಚಳವಳಿಗೆ ಸಂಬಂಧಪಟ್ಟಂಗೆ, ಹಾಗೆ ಗ್ರಾಮೀಣ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂಗೆ, ಈ ಗ್ರಾಮೀಣ ರೂರಲ್ ಸಮಾಜ ಅಥವಾ ಗ್ರಾಮೀಣ ಸಮಾಜ ಎನ್ನುವಂಥ ವಿಷಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ರೂರಲ್ ಸೋಷಿಯಾಲಜಿ, ಹಾಗೆ ಈ ರೈತ ಚಳವಳಿ, ಹಾಗೆ ಆಧುನೀಕರಣ ಎನ್ನುವಂಥ ವಿಷಯಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ನಗರದ ಅಂಶಗಳು, ರಾಜಕೀಯ ಸಮಾಜಶಾಸ್ತ್ರ. ನೆನಪಿರಲಿ, ಈ AR ದೇಸಾಯಿಯವರು ಯಾವ ವಿಶೇಷವಾಗಿ ಅಧ್ಯಯನ ಕ್ಷೇತ್ರಗಳಂದಾಗ ರೈತ ಚಳವಳಿ, ಗ್ರಾಮೀಣ ಸಮಾಜಶಾಸ್ತ್ರ, ಹಾಗೆ ಆಧುನೀಕರಣ, ನಗರೀಕರಣ, ರಾಜಕೀಯ ಅಂಶಗಳು, ಹೀಗೆ ಮುಂತಾದ ಹಲವಾರು ವಿಷಯಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಹೋಗಿದ್ದಾರೆ. ಇಷ್ಟೇ ಅಲ್ಲ, ಈ AR ದೇಸಾಯಿ ಅವರು ನೋಡಿದ್ರೆ ಮಾನವ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಮಾನವನ ಹಕ್ಕುಗಳು ನಮಗೆ ಗೊತ್ತಿರ್ಬೋದು, ಈ ಸಂವಿಧಾನದ ವಿಧಿಗಳಲ್ಲಿ ಮಾನವ ಹಕ್ಕುಗಳನ್ನು ತಿಳಿಸಲಾಗಿದೆ. ಆದರೆ AR ದೇಸಾಯಿ ಕೂಡ ಸಮಾಜದಲ್ಲಿ ಮನುಷ್ಯನಿಗೆ, ಮಾನವ ಸಮಾಜಕ್ಕೆ ಹಕ್ಕುಗಳನ್ನು, ಪ್ರತಿಯೊಂದು ಹಕ್ಕುಗಳನ್ನು ಅವರಿಗೆ ನೀಡಬೇಕೆನ್ನುವಂಥ ಮಹತ್ವವನ್ನು, ಅವರ ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ಇವರು ಹೆಚ್ಚಾಗಿ ಕಲ್ಯಾಣ ರಾಜ್ಯದ ಬಗ್ಗೆ ಆಸಕ್ತಿಯನ್ನು ಒಳಗೊಂಡಿದ್ರು. ಹಾಗೆ ಕಲ್ಯಾಣ ರಾಜ್ಯವನ್ನು ಕುರಿತು ಬರಿತಾ ಹೋಗ್ತಾರೆ. ಅಂದರೆ ಕಲ್ಯಾಣ ರಾಜ್ಯ ಆಗಬೇಕು, ರಾಜ್ಯ ಅನ್ನೋದು ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕಾದ್ರೆ ಇಲ್ಲಿ ಸಾಮಾಜಿಕ ನೀತಿಗಳನ್ನು ರೂಪಿಸಬೇಕು. ಆ ನೀತಿಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಆ ಅಧಿಕಾರದಿಂದ ಮಾತ್ರ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಈ ಕಲ್ಯಾಣ ರಾಜ್ಯ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಅವರ ಉದ್ದೇಶ ಕಲ್ಯಾಣ ರಾಜ್ಯ ಆಗ್ಬೇಕನ್ನುವಂಥದ್ದು. ಈ ಕಲ್ಯಾಣ ರಾಜ್ಯ ಆಗ್ಬೇಕಾದ್ರೆ ಸಮಾಜಶಾಸ್ತ್ರ ಏನೇನೆಲ್ಲ ಬರೆಯುತ್ತೆ, ಇಲ್ಲಿ ಕೆಲವೊಂದು ಸಮಾಜ ನೀತಿಗಳನ್ನು ಬರೀತಾರೆ. ಸಮಾಜಕ್ಕೆ ಬೇಕಾಗಿರುವಂಥ ನೀತಿಗಳು, ಈ ನೀತಿಗಳನ್ನ ಅನುಷ್ಠಾನಕ್ಕೆ ತರಬೇಕು. ಆದ್ರಿಂದ ಬದಲಾವಣೆಯನ್ನು ಮಾಡಬೇಕಾದ್ರೆ ಇಲ್ಲಿ ಅಧಿಕಾರ ಅನ್ನೋದು ಬೇಕು, ರಾಜಕೀಯ ಅಧಿಕಾರ ಅನ್ನೋದು ಬೇಕು. ಆ ಅಧಿಕಾರವನ್ನ ಸಕ್ರಿಯವಾಗಿ ಬಳಸಿಕೊಂಡಾಗ ಮಾತ್ರ ಕಲ್ಯಾಣ ರಾಜ್ಯ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ಅಂಶವನ್ನ AR ದೇಸಾಯಿ ಅವರು ಬಂದಿದ್ದಾರೆ. ಹಾಗೆ ಈ ಕಾರ್ಲ್ ಮಾರ್ಕ್ಸ್ನ ರಾಜ್ಯದ ಸೂತ್ರಗಳ ಬಗ್ಗೆ ಬರೆಯುತ್ತಾ ಇವರು ಕಾರ್ಲ್ ಮಾರ್ಕ್ಸ್ ಸೂತ್ರಗಳೇನಿದ್ದಾವೆ ಆ ಸೂತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಉಳ್ಳವರು ಇಲ್ಲದವರ ನಡುವಿನ ಸಂಘರ್ಷಗಳು ನಡೀತಾ ಹೋಗ್ತವೆ. ಈ ಸಂಘರ್ಷದಲ್ಲಿ ಏನು ಅಂಶಗಳಿದ್ದಾವೆ, ಈ ಇರುವವರು ಯಾಕೆ ಇಲ್ಲದವರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಶೋಷಣೆ ಮಾಡ್ತಿದ್ದಾರೆ ಅನ್ನುವಂಥ ಅಂಶಗಳನ್ನ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ AR ದೇಸಾಯಿ ಅವರು ರಾಜಕೀಯ ಸ್ವಾತಂತ್ರ್ಯ, ಕಾನೂನು, ಆಳ್ವಿಕೆಯನ್ನು ಎತ್ತಿ ಹಿಡಿಬೇಕೆಂದರೆ ಈ ಸೂತ್ರದ ಅನ್ವಯ ಕಾನೂನುಗಳು, ರಾಜಕೀಯವನ್ನ ಹಾಗೆ ಸ್ವಾತಂತ್ರ್ಯವನ್ನ ಅವರಿಗೆ ನೀಡಿದಾಗ ಅವುಗಳನ್ನು ಎತ್ತಿ ಹಿಡಿಬೇಕನ್ನೋ ಅಂಶವನ್ನ AR ದೇಸಾಯಿ ಅವರು ತಿಳಿಸಿದ್ದಾರೆ. ಹಾಗೆ ಈ AR ದೇಸಾಯಿ ಅವರ ಅತ್ಯುತ್ತಮವಾದಂಥ ಕೃತಿ ಅನ್ನೋದನ್ನು ನೋಡೋದಾದ್ರೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ. ಇಲ್ಲಿ ಕೇಳ್ಬೋದು ನಿಮಗೆ ಒಂದು ಮಾರ್ಕ್ಸ್ಗೆ, ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈ ಗ್ರಂಥದ ಕರ್ತೃ ಯಾರು ಅಂದಾಗ ನಿಮಗೆ ನೆನಪಿರಬೇಕು AR ದೇಸಾಯಿ ಅವರು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಅವರು ಬರೆದಿದ್ದಾರೆ. ಹಾಗೆ ಈ AR ದೇಸಾಯಿ ಅವರು ಅನೇಕ ಗೌರವಕ್ಕೆ ಪಾತ್ರರಾಗಿದ್ದರು. ಹಲವಾರು ವಿಷಯಗಳನ್ನು ಮಂಡಿಸಿದ್ರಿಂದ ಅಥವಾ ಹೆಚ್ಚು ಮಹತ್ವವನ್ನು ನೀಡಿದ್ರಿಂದ ಗೌರವಕ್ಕೆ ಪಾತ್ರರಾಗ್ತಾರೆ. ಇವರನ್ನ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿಯ ಚುನಾಯಿತ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಕೊನೆಯದಾಗಿ ಇಲ್ಲಿ ಹೆಚ್ಚು ಗೌರವ ಪ್ರೀತಿ ಪಾತ್ರರಾಗಿದ್ದರು. ಹಾಗಾಗಿ ಇವರನ್ನ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಅನ್ನುವಂಥದ್ದಿತ್ತು, ಆ ಸೊಸೈಟಿಯ ಚುನಾಯಿತ ಅಧ್ಯಕ್ಷರನ್ನಾಗಿ AR ದೇಸಾಯಿ ಅವರನ್ನ ಮಾಡಲಾಗುತ್ತೆ. ಇಷ್ಟು AR ದೇಸಾಯಿ ಅವರ ಈ ಬಗ್ಗೆ ನಾವು ನೋಡ್ಬೋದು. ಅರ್ಥ ಇದ್ದಲ್ಲಿ ವಿದ್ಯಾರ್ಥಿಗಳೇ, ಬೇಕಾದ್ರೆ ಇನ್ನೂ ಸರ್ ನೋಡ್ಕೊಂಬಿಡಿ. AR ದೇಸಾಯಿ ಇವರ ಜೀವಿತಾವಧಿ ಕಾಲ 1915 1994. ಇವರ ಪೂರ್ಣ ಹೆಸರು ಅಕ್ಷಯ ರಮಣಲಾಲ್ ದೇಸಾಯಿ ಅಂತ ಕರಿತೀವಿ. ಇವರು ಕ್ರಿಸ್ತಶಕ 1915ರಲ್ಲಿ ಜನಿಸ್ತಾರೆ. ಹಾಗೆ ಇವರು ಕೂಡ GS ಗುರಿ ಅವರ ವಿದ್ಯಾರ್ಥಿಯಾಗಿದ್ದರು. ಇವ್ರ ಜೊತೆಯಲ್ಲಿ ಈ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ GS ಗುರಿ ಅವರ ವಿದ್ಯಾರ್ಥಿನಾಗಿ ಶಿಕ್ಷಣವನ್ನು ಪಡಿತಾರೆ. ಅದೇ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗೆ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗೆ ಇವರು ಮಾರ್ಕ್ಸ್ ವಾದಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಇವರು ಸಮೂಹದಲ್ಲಿ ಆಗಾಗ್ಗೆ ಮಾರ್ಕ್ಸ್ ವಾದಗಳನ್ನ ಚರ್ಚಿಸ್ತಾ ಹೋಗ್ತಾರೆ. ಈ ಮಾರ್ಕ್ಸ್ ವಾದವನ್ನ ಏನಿದ್ದಾವೆ ಆ ತತ್ವಗಳನ್ನ ಅಧ್ಯಯನದಲ್ಲಿ ಇವರು ಬಳಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಇವರನ್ನ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಅಂತ AR ದೇಸಾಯಿ ಅವರನ್ನ ಕರೆಯಲಾಗಿದೆ. ಇವರು ಅತ್ಯುತ್ತಮವಾದಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. ಯಾವುದು ಬರೆದಿದ್ದಾರೆ? ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ದಿ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಎನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ. ಇವರು ಹಲವೊಂದು ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಒಳಗೊಂಡಿದ್ರು. ಯಾವುದಪ್ಪ ವಿಶೇಷ ಅಧ್ಯಯನ ಕ್ಷೇತ್ರಗಳ ಬಗ್ಗೆ ಯಾವುದಾದ್ರೆ ಗ್ರಾಮೀಣ ಸಮಾಜಶಾಸ್ತ್ರ, ರೈತ ಚಳುವಳಿಗಳು, ಸಮಾಜಶಾಸ್ತ್ರ, ಆಧುನೀಕರಣ, ನಗರೀಕರಣ, ಹಾಗೆ ರಾಜಕೀಯ ಸಮಾಜಶಾಸ್ತ್ರ ಇವುಗಳ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು AR ದೇಸಾಯಿ ಅವರು ಒಳಗೊಂಡಿದ್ರು. ಹಾಗೆ ಈ AR ದೇಸಾಯಿ ಅವರು ಮಾನವ ಹಕ್ಕುಗಳ ಬಗ್ಗೆ ಕೂಡ ಇವ್ರೇನು ಮಾಡ್ತಾರೆ ಒಲವನ್ನು ಹೊಂದಿದ್ರು. ಮಾನವರಿಗೆ ಹಕ್ಕುಗಳನ್ನು ನೀಡಬೇಕು, ಅವರದೇ ಆದಂಥ ಸ್ವಾತಂತ್ರ್ಯ ಕಾನೂನುಗಳನ್ನು ನೀಡಿದಾಗ ಮಾತ್ರ ಸಮಾಜ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಅಂಶವನ್ನು ಅವರು ಒಳಗೊಂಡಿದ್ರು. ಈ AR ದೇಸಾಯಿ ಅವರು ಕಲ್ಯಾಣ ರಾಜ್ಯದ ಬಗ್ಗೆ ಹೆಚ್ಚು ಒಲವನ್ನು ಒಳಗೊಂಡಿದ್ರು. ಅಂದರೆ ಸಮಾಜ ಅನ್ನುವಂಥದ್ದು ಕಲ್ಯಾಣ ರಾಜ್ಯವಾದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಅಂಶದಿಂದ ಏನು ಮಾಡ್ತಾರೆ ಕಲ್ಯಾಣ ರಾಜ್ಯವನ್ನು ಕುರಿತು ಬರಿತಾ ಹೋಗ್ತಾರೆ. ಆದರೆ ಕಲ್ಯಾಣ ರಾಜ್ಯ ಆಗಬೇಕಾದ್ರೆ ಸಾಮಾಜಿಕ ನೀತಿಗಳನ್ನು ರೂಪಿಸಬೇಕಾಗುತ್ತೆ. ಸಮಾಜ ಅಭಿವೃದ್ಧಿ ಬೇಕಾದ್ರೆ ಇಲ್ಲಿ ನೀತಿಗಳನ್ನು ರೂಪಿಸಬೇಕು, ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು. ಆ ನೀತಿಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಅಧಿಕಾರ ಅನ್ನೋದು ಬೇಕು. ಅಧಿಕಾರವನ್ನು ಸಕ್ರಿಯವಾಗಿ ಬಳಸಿಕೊಂಡಾಗ, ಅಧಿಕಾರವನ್ನು ಸಕ್ರಿಯವಾಗಿ ಎಲ್ಲರೂ ಕೂಡ ತಮ್ಮ ಪಾಡಿಗೆ ಕೆಲಸವನ್ನು ನಿರ್ವಹಿಸಿದಾಗ ಮಾತ್ರ ಇಲ್ಲಿ ಕಲ್ಯಾಣ ರಾಜ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು AR ದೇಸಾಯಿ ಅವರು ತಿಳಿಸಿದ್ದಾರೆ. ಹಾಗೆ ಕಾರ್ಲ್ ಮಾರ್ಕ್ಸ್ ಏನು ಮಾಡ್ತಾರೆ, ಈ ಮಾರ್ಕ್ಸ್ನ 5 ಸೂತ್ರಗಳ ಬಗ್ಗೆ ಕೂಡ ಏನಿದ್ದೇವೆ ಕಾರ್ಲ್ ಮಾರ್ಕ್ಸ್ನ ಸೂತ್ರಗಳ ಬಗ್ಗೆ ಬರಿತಾ ಹೋಗ್ತಾರೆ. ಆದರೆ ರಾಜಕೀಯ, ಸ್ವಾತಂತ್ರ್ಯ, ಕಾನೂನು, ಆಳ್ವಿಕೆಯನ್ನು ಎತ್ತಿ ಹಿಡಿತಾರೆ. ಇದ್ರ ಜೊತೆಗೆ ಈ AR ದೇಸಾಯಿ ಅವರ ಅತ್ಯುತ್ತಮವಾದಂಥ ಕೃತಿ ಅಂದಾಗ ನಿಮಗೆ ಒಂದು ಮಾರ್ಕ್ಸ್ ಕೇಳ್ಬೋದು,
ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಎನ್ನುವಂಥ ಕೃತಿ ಅತ್ಯುತ್ತಮವಾದಂಥ AR ದೇಸಾಯಿ ಅವರ ಪ್ರಮುಖ ಕೃತಿ ಅಥವಾ ಗ್ರಂಥವಾಗಿದೆ. ಹಾಗೆ ಇವರು ಅನೇಕ ಗೌರವಕ್ಕೆ ಪ್ರೀತಿ ಪಾತ್ರರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಎನ್ನುವಂಥ ಸೊಸೈಟಿಗೆ ಅಧ್ಯಕ್ಷರಾಗಿ ಚುನಾಯಿತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಇಷ್ಟು AR ದೇಸಾಯಿ ಅವರ ಪ್ರಮುಖವಾದಂಥ ಒಂದು ಜೀವನ ಅಂತ ಕರಿಬೋದು. ಹಾಗಾಗಿ ಇವರೆಲ್ಲರೂ ಕೂಡ ಇಷ್ಟು ಸಮಾಜಶಾಸ್ತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದಾರೆ. ಇಷ್ಟು ಭಾರತೀಯ ಸಾಮಾಜಿಕ ಚಿಂತಕರು. ಇಷ್ಟೇ ಅಲ್ಲ, ಇನ್ನೂ ಕೂಡ ಉಳಿದಂತೆ ಹಲವಾರು ಸಾಮಾಜಿಕ ಚಿಂತಕರಿದ್ದಾರೆ ಭಾರತೀಯ ಸುಧಾರಕರು ಅಂದಾಗ. ಇಲ್ಲಿ ಯಾವುದಪ್ಪ ಅಂದರೆ ಆಧುನಿಕವಾಗಿ ಅಂದರೆ ಇತರೆ ಭಾರತೀಯ ಸಮಾಜಶಾಸ್ತ್ರಜ್ಞರಂದಾಗ KM ಕಪಾಡಿಯಾ, AR ದೇಸಾಯಿ, ಯೋಗೇಂದ್ರ ಸಿಂಗ್, ಹಾಗೆ RT ಮುಖರ್ಜಿ, ಪಾರ್ವತಮ್ಮ ಅಂದರೆ ಪ್ರೊಫೆಸರ್ C ಪಾರ್ವತಮ್ಮ ಇದ್ದಾರೆ. ಹಾಗೆ ಡಾಕ್ಟರ್ SC ದುಬೆ ಇದ್ದಾರೆ, ಲೀಲಾ ದುಬೆ ಇದ್ದಾರೆ, ಮುಖರ್ಜಿ ಅವರಿದ್ದಾರೆ. ಹೀಗೆ ಉಳಿದಂತೆ ಹಲವಾರು ಸಾಮಾಜಿಕ ಚಿಂತಕರುಗಳು ಕೂಡ ಭಾರತೀಯ ಚಿಂತಕರಾಗಿ ಉಳಿದಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಷ್ಟು? ಓಕೆ, ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.